ಇಂದು ಭಾರತೀಯ ಕ್ರಿಕೆಟ್ ಸುದ್ದಿಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ಹೆಸರು ಕೆಎಲ್ ರಾಹುಲ್. ನ್ಯೂಜಿಲ್ಯಾಂಡ್ ವಿರುದ್ಧ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸಂಕಷ್ಟದಲ್ಲಿದ್ದ ಸಮಯದಲ್ಲಿ ಕ್ರೀಸ್ಗೆ ಬಂದ ರಾಹುಲ್ ಜವಾಬ್ದಾರಿಯುತ ಮತ್ತು ಶಾಂತ ಆಟವನ್ನಾಡಿದರು. ಪ್ರಾರಂಭಿಕ ವಿಕೆಟ್ಗಳು ಬೇಗನೆ ಕಳೆದು ಹೋದ ಬಳಿಕ ಮಧ್ಯಮ ಕ್ರಮಾಂಕದಲ್ಲಿ ನಿಂತು ಆಟವನ್ನು ಹಿಡಿದಿಟ್ಟ ರಾಹುಲ್ ಕೇವಲ 92 ಬಾಲ್ಗಳಲ್ಲಿ ಅಜೇಯ 112 ರನ್ ಗಳಿಸಿ ತಂಡವನ್ನು ಗೌರವಯುತ ಮೊತ್ತದವರೆಗೆ ಕರೆದೊಯ್ದರು. ಈ ಇನ್ನಿಂಗ್ಸ್ ವಿಶೇಷವಾಗಿರುವುದಕ್ಕೆ ಕಾರಣ ಇದೆ. ನ್ಯೂಜಿಲ್ಯಾಂಡ್ ವಿರುದ್ಧ ಏಕದಿನ ಪಂದ್ಯದಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎಂಬ ದಾಖಲೆ ರಾಹುಲ್ ತಮ್ಮ ಹೆಸರಿಗೆ ಸೇರಿಸಿಕೊಂಡಿದ್ದಾರೆ. ಜೊತೆಗೆ ರಾಜ್ಕೋಟ್ನ ನಿರಂಜನ್ ಶಾ ಸ್ಟೇಡಿಯಂನಲ್ಲಿ ಏಕದಿನ ಶತಕ ಬಾರಿಸಿದ ಮೊದಲ ಆಟಗಾರರಾಗಿದ್ದಾರೆ. ಇದಕ್ಕೂ ಮೊದಲು ಮಹೇಂದ್ರ ಸಿಂಗ್ ಧೋನಿ ಅಥವಾ ರಿಷಬ್ ಪಂತ್ ಕೂಡ ಈ ಸಾಧನೆ ಮಾಡಿರಲಿಲ್ಲ. ಕ್ರಿಕೆಟ್ ಪಂಡಿತರು ರಾಹುಲ್ ಅವರನ್ನು ಇಂದಿನ ಭಾರತದ ಕ್ರೈಸಿಸ್ ಮ್ಯಾನ್ ಎಂದು ಕರೆಯುತ್ತಿದ್ದಾರೆ. ಒತ್ತಡದ ಸಂದರ್ಭಗಳಲ್ಲಿ ತಂಡವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿದೆ. ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸದಿದ್ದರೂ ಕೆಎಲ್ ರಾಹುಲ್ ಅವರ ಈ ಶತಕವೇ ಇಂದಿನ ಪಂದ್ಯದ ದೊಡ್ಡ ಹೈಲೈಟ್ ಆಗಿದೆ. ಅದಕ್ಕೆ ಇಂದು ಕೆಎಲ್ ರಾಹುಲ್ ಹೆಸರು ಕ್ರಿಕೆಟ್ ಜಗತ್ತಿನಲ್ಲೆಲ್ಲ ಸುದ್ದಿಯಲ್ಲಿದೆ.